ಇದು ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಸರ್ಕಾರಿ ಶಾಲಾ ಮಕ್ಕಳ ಬಗ್ಗೆ ಇದೆಂಥ ನಿಷ್ಕಾಳಜಿ ನಿಮ್ದು. ಸ್ವಲ್ಪನಾದ್ರೂ ಆ ಮಕ್ಕಳ ಬಗ್ಗೆ ಕಾಳಜಿ ಇದೆಯಾ ನಿಮಗೆ? ಇದು ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಒಮ್ಮೆ ನೋಡಿ ಈ ಸ್ಟೋರಿಯನ್ನ. ಸರ್ಕಾರಿ ಶಾಲಾ ಮಕ್ಕಳ ಬಗ್ಗೆ ಇದೆಂಥ ನಿಷ್ಕಾಳಜಿ ನಿಮ್ದು. ನಿತ್ಯ ಜೀವ ಭಯದಲ್ಲೇ ಹಳ್ಳ ದಾಟುತ್ತಾ ಇದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ನಿರಗುಡಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಜೀವ ಭಯದಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಲೆಗೆ ಹೋಗಲು ಸಮರ್ಪಕ ರಸ್ತೆ ಇಲ್ಲದೆ ಹಳ್ಳವನ್ನ ದಾಟ್ತಾ ಇದ್ದಾರೆ ಇಲ್ಲಿನ ಮಕ್ಕಳು. ಹಳ್ಳದಲ್ಲಿ ಹರಿಯೋ ನೀರನ್ನ ದಾಟಿ ಶಾಲೆಗೆ ಹೋಗ್ತಾ ಇದ್ದಾರೆ. ಮಳೆ ಬಂದ್ರೆ ಮತ್ತಷ್ಟು ಹಳ್ಳದ ನೀರು ಹೆಚ್ಚಾಗುತ್ತೆ. ಜೀವ ಭಯದಲ್ಲೇ ಹಳ್ಳ ದಾಟುವ ನೂರಾರು ವಿದ್ಯಾರ್ಥಿಗಳು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸ್ವಲ್ಪ ಏನಾದರೂ ಯಾಮಾದ್ರೆ ಆ ಹಳ್ಳಕ್ಕೆ ಮಕ್ಕಳು ಬೀಳ್ತವೆ. ನಿತ್ಯವೂ ಕೂಡ ಇದೇ ಪರಿಸ್ಥಿತಿಯನ್ನ ಇಲ್ಲಿನ ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಯಾರೂ ಕೂಡ ಇತ್ತ ಗಮನ ಹರಿಸುವ ಕೆಲಸವನ್ನೇ ಮಾಡಿಲ್ಲ. ನಿಮ್ಮ ಮಕ್ಕಳನ್ನ ಇದೇ ಪರಿಸ್ಥಿತಿಯಲ್ಲಿ ನೀವು ಬಿಟ್ಬಿಡ್ತೀರಾ? ನಿಮ್ಮ ಮಕ್ಕಳು ಕೂಡ ಇದೇ ಪರಿಸ್ಥಿತಿಯಲ್ಲಿ ಶಾಲೆಗೆ ಹೋಗಿ ಬರಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಜನಸಾಮಾನ್ಯರಿಗೆ ಒಂದು ರೀತಿ, ನಿಮಗೆ ಒಂದು ರೀತಿನಾ? ನಿಮ್ಮ ಮಕ್ಕಳನ್ನು ಕೂಡ ಇದೇ ಶಾಲೆಗೆ ಕಳುಹಿಸಿ, ಅವಾಗ ಅವರ ಪರಿಸ್ಥಿತಿ ನಿಮಗೆ ಅರ್ಥ ಆಗತ್ತೆ. ಸರುಗುತ್ತಿಕ. ನನ್ನ ತಂದೆಯ ಹೆಸರು ಮೋಹನ್. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರ್ಗುಡಿ. ನಮ್ಮ ಶಾಲೆಯ ಹೊರಗೆ ಒಂದು ಹಳ್ಳ ಇದೆ. ಜೋರಾಗಿ ಮಳೆ ಬಂತಂದರೆ, ನೀರು ಬಂದರೆ ನಾವು ಬಿದ್ದಿದ್ದೇವೆ. ನಮಗೆ ಕರೆಂಟ್ ಇಲ್ಲ, ವ್ಯವಸ್ಥೆ ಏನೂ ಇಲ್ಲ. ನಮ್ಗೆ ಟಾಯ್ಲೆಟ್ ಹೋಗ್ಲಿಕ್ಕೆ ನೀರು ಇಲ್ಲ, ಫ್ಯಾನ್ ಇಲ್ಲ. ನಾನು ಸರ್ಕಾರಿ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಓದುತ್ತಿದ್ದೇನೆ. ನಮ್ಮ ಗ್ರಾಮದ ಹೆಸರು ನೀರ್ಗುಡಿ. ನಮ್ಮ ಶಾಲೆಯು ಊರದ ಹೊರಗಿದೆ. ನಮಗೂ ಬರ್ಲಿಕ್ಕೆ ರಸ್ತೆಯಲ್ಲಿ ಒಂದು ಹಳ್ಳವಿದೆ. ಜೋರಾಗ ನೀರು ಬಂದಿದ್ದಾಗ ಸುಮಾರು 130 ಮಕ್ಕಳು ಕೂಡ ಕಲಿಯುವಂತ ಮಕ್ಕಳು ಇವತ್ತು ಈ ಸ್ಕೂಲ್ ಕಲಿತಾ ಇದ್ದಾರೆ. ಸುಮಾರು ಬಸವ ಕಲ್ಯಾಣದಿಂದ ಸುಮಾರು 8-10 ಕಿಲೋಮೀಟರ್ ದೂರ ಇರುವಂತಹ ಈ ನಿಗುಡಿ ಗ್ರಾಮದಲ್ಲಿ ತನ್ನದೇ ಆದಂತಹ ಮಕ್ಕಳ ಶಿಕ್ಷಣ ಇಟ್ಕೊಂಡು ಇಲ್ಲಿನ ಶಿಕ್ಷಕರಾಗ್ಲಿ, ಇಲ್ಲಿನ ಪೇರೆಂಟ್ಸ್ ಗಳಾಗ್ಲಿ ಎಲ್ಲ ಮಕ್ಕಳನ್ನು ಇಲ್ಲಿ ತಂದು ಅಡ್ಮಿಷನ್ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಮಕ್ಕಳಿಗೆ ಮೂಲ ಸೌಕರ್ಯಗಳು ಯಾವುದೂ ಇಲ್ಲ. ಇಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರ ಇದೆ. ಇಲ್ಲಿಂದ ಊರುಗಳಿಂದ ದೂರ ಇರುವಂತಹ ಶಾಲೆ ಇದು. ಮಲೆ ಹೊರಗಡೆ ಇರುವಂತ ಶಾಲೆ ಇದೆ. ಆದ್ರೆ ಇಲ್ಲಿ ಮಕ್ಕಳಿಗೆ ರಸ್ತೆ ಹೋಗಿ ಬರುವಂತ ಸಮಸ್ಯೆಗಳು ಬಹಳ ಆಗ್ತಾ ಇದೆ. ನೀರು ಮಳೆಗೆ ಬಂದ್ರೆ ಸೇತುವೆಗಳಿಂದ ಹೋಗುವಾಗ ಮಕ್ಕಳಿಗೆ ಎಲ್ಲಾದ್ರೂ ಜಾರಿ ಬೀಳುತ್ತೋ ಅನ್ನುವ ಭಯ ಕೂಡ ನಮಗೆ ಕಾಣಿಸ್ತಾ ಇದೆ. ಇವಾಗಲೂ ಯಾವ ಅಧಿಕಾರಿಗಳು ಕೂಡ ಬಂದು ಇಲ್ಲಿನ ಹೆಡ್ ಮಾಸ್ಟರ್ ಕೂಡ ಹೆಚ್ಚು ಕೂಡ ಅರಿವು ಪತ್ರ ಕೊಟ್ಟಿದ್ದಾರೆ. ಸುಮಾರು ಸತಿ 2-3 ಸತಿ ಲೆಟರ್ ಕೊಟ್ಟಿದ್ದಾರೆ. 20ನೇ ತಾರೀಕು ಕೊಟ್ಟಿದ್ದಾರೆ. ಜನವರಿ 1ನೇ ತಾರೀಕು ಕೂಡ ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. ಇಲ್ಲಿ ಸಂಬಂಧ ಅಧಿಕಾರಿಗಳು ಬಂದು ಈ ರೀತಿ ಶೀತಲಿರುವಂತ ರಸ್ತೆ ಶೀತಲಿರುವಂತಾಗಲಿ, ಇಲ್ಲಿ ನೀರಿನ ವ್ಯವಸ್ಥೆ ಆಗ್ಲಿ, ವಿದ್ಯುತ್ ಸಮಸ್ಯೆ ಆಗ್ಲಿ, ಅಂದ್ರೆ ಯಾವ್ದು ಕೂಡ ಲೆಟರ್ ಕೊಟ್ಟರು ಕೂಡ ಸ್ಪಂದನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ದಿನನಿತ್ಯವೂ ಕೂಡ ಮಕ್ಕಳು ಆ ಹಳ್ಳವನ್ನ ದಾಟುವಂತಹ ಪರಿಸ್ಥಿತಿ ಇದೆ. ಸ್ವಲ್ಪ ಯಾಮಾರಿದ್ರೆ ತಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ. ಯಾಕಿಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯ? ಮಕ್ಕಳ ಮೇಲೆ ಕೊಂಚವೂ ಪ್ರೀತಿ ಬೇಡ? ಪ್ರೀತಿ ಇರದೇ ಇರಲಿ, ಅಟ್ಲೀಸ್ಟ್ ಒಂದು ರಸ್ತೆ ಸರಿ ಮಾಡಬೇಕು ಅಂತ ಇಲ್ಲ ಅಧಿಕಾರಿಗಳಿಗೆ ಯಾವತ್ತೂ ಅನ್ಸೇ ಇಲ್ವಾ ಅಂತ? ಖಂಡಿತವಾಗ್ಲೂ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ನಿರಗುಡಿ ಗ್ರಾಮದಲ್ಲಿ ದಿನನಿತ್ಯ ನೂರಾರು ಮಕ್ಕಳು ತನ್ನ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಶಾಲೆಗೆ ಹೋಗುವಂತ ಪರಿಸ್ಥಿತಿ. ನೀವು ನೋಡ್ಬೋದು, ಶಾಲೆ ಮುಂಗಟ್ಟದಲ್ಲಿ ಒಂದು ಹಳ್ಳ ಇದೆ. ಆದ್ರೂ ಕೂಡ ಹಳ್ಳದ ಕೊಡೆ ಕೂಡ ಆಲ್ರೆಡಿ ಒಡೆದೋಗಿದೆ. ಆದ್ರೂ ಕೂಡ ಅಲ್ಲಿರಂತ ಸಂಬಂಧಪಟ್ಟ ಅಧಿಕಾರಿ ಮತ್ತಂದ್ರೆ ಸಾಕಷ್ಟು ಬಾರಿ ಆ ಶಾಲೆಯ ಪ್ರಿನ್ಸಿಪಲ್ ಕೂಡ BO ಆಗಿರ್ಬೋದು, DDP ಆಗಿರ್ಬೋದು, MLA ಅವರಿಗೆ ಸಾಕಷ್ಟು ಬಾರಿ ತಿಳಿಸಿದ್ರೆ ಅಂತೆ. ಆದ್ರೂ ಕೂಡ MLA ಮತ್ತಂದ್ರೆ BO ಆ ಗ್ರಾಮಕ್ಕೆ ಬಂದು ಭೇಟಿ ಕೂಡ ಮಾಡಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರನ್ನ ಆರೋಪ ಮಾಡ್ತಿದ್ದಾರೆ. ಆದ್ರೆ ಪ್ರತಿದಿನ ಆ ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳು ಸಾಕಷ್ಟು ಬಾರಿ ಆ ಅಲ್ಲೊಂದು ಹಳ್ಳ ಇದೆ, ಅದ್ರ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ಬಾರಿ ಬಿದ್ದಿದ್ದಾರೆ ಅಂತ ಕೂಡ ಅಲ್ಲಿನ ಮಕ್ಕಳು ಹೇಳ್ತಿದ್ದಾರೆ. ಆದ್ರೂ ಕೂಡ ಬಸವ ಕಲ್ಯಾಣ ತಾಲೂಕಿನಲ್ಲಿ ನಿರಗುಡಿ ಇರುವಂತದ್ದು. ಆದ್ರೆ ಮತಕ್ಷೇತ್ರ ಬಂದು ಹುಮ್ನಾಬಾದ್ ತಾಲೂಕಿನ ಸಿದ್ದು ಪಾಟೀಲ್ ಶಾಸಕರಾಗಿಂತ ಬಿಜೆಪಿ ಶಾಸಕರಾಗಿಂತ ಸಿದ್ದು ಪಾಟೀಲ್ ಅವರು ಆ ಗ್ರಾಮಕ್ಕೆ ಭೇಟಿ ನೀಡಿ ಶಾಲೆಯ ಪರಿಸ್ಥಿತಿ ಗಮನ ಹರಿಸಬೇಕು. ಹಾಗಾಗಿ ಅಲ್ಲಿ ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.